ಹಾಯ್ ಡಿಯರ್ ಫ್ರೆಂಡ್ಸ್, ಮಂಜು ಸಂಗಮ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಂದು ಪ್ರೋಟೀನ್ ಪೌಡರ್ ಅಂದರೆ ನಮ್ಮ ಬಾಡಿಗೆ ಜೀವಕೋಶಗಳ ರಚನೆಗೆ, ನಮ್ಮ ಬಾಡಿ ಗ್ರೋತ್ ಆಗೋಕ್ಕೆ, ಮಸಲ್ಸು ಗಟ್ಟಿ ಆಗೋಕ್ಕೆ, ಆಮೇಲೆ ನಮ್ಮ ಬಾಡಿಗೆ ಟಿಫನ್ ಥರ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಒಂದು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟೆಲ್ಲ ಐಟಮ್ಸ್ ಇದ್ದಾವೆ. ನೋಡಿ ಎಷ್ಟೆಲ್ಲ ಇದ್ದಾವೆ. ಟೋಟಲಿ 33 ಐಟಮ್ಸ್ ಇದ್ದಾವೆ. ನೋಡಿ, ಮೊದಲನೇದಾಗಿ ನೋಡಿ, ಸಜ್ಜೆ ಇದೆ, ಜೋಳ ಇದೆ, ಹೆಸರು ಕಾಳಿದೆ, ಉದ್ದಿನ ಗೋಳ ಇದೆ, ಕಡಲೆಕಾಳಿದೆ, ಕಾಬೂಲು ಕಡಲೆ ಇದೆ, ಮಡಿಕೆ ಹೆಸರು ಕಾಳಿದೆ. ನೋಡಿ, ಇಲ್ಲಿ ಹುರುಳಿಕಾಳಿದೆ, ಸೋಯಾಬೀನ್ಸ್ ಇದೆ, ದೊಡ್ಡ ಸೋಯಾಬೀನ್ ಇಲ್ಲೊಂದಿದೆ, ಇಲ್ಲೊಂದು ಅವರೆಬೇಳೆ ಇದೆ, ಇನ್ನೊಂದು ಟೈಪ್ ನೋಡಿ ಸೋಯಾಬೀನ್ಸ್ ಇದೆ, ವೈಟ್ ಅಲಸಂದಿ ಇದೆ, ನಾರ್ಮಲ್ ಅಲಸಂದಿ ಇದೆ, ರಾಗಿ ಇದೆ, ತೊಗರಿಬೇಳೆ ಇದೆ, ಗೋಧಿ ಇದೆ, ನೋಡಿ ಉದುಲು ಇದೆ, ನವಣೆ ಇದೆ, ಮಿಲೆಟ್ಸು, ಮತ್ತು ಕಡಲೆಬೇಳೆ ಇದೆ, ಮತ್ತು ಜೊತೆಗೆ ಇಲ್ಲಿ ನೋಡಿ ಬಾರ್ಲಿ ಇದೆ, ಶೇಂಗಾ ತೊಗೊಂಡಿದ್ವಿ, ಮೆಕ್ಸಿನ್ ಗೋಧಿ ತೊಗೊಂಡ್ವಿ, ಆಮೇಲೆ ನೋಡಿ ಚಿಯಾ ಸೀಡ್ಸ್ ತೊಗೊಂಡಿದ್ವಿ, ಮಕಾನ ತೊಗೊಂಡಿದ್ವಿ, ಗೋಡಂಬಿ ತೊಗೊಂಡಿದ್ವಿ, ಕುಂಬಳ ಬೀಜ ತೊಗೊಂಡಿದ್ವಿ, ಪಿಸ್ತಾ ತೊಗೊಂಡಿದ್ವಿ, ಖರ್ಜೂರ ತೊಗೊಂಡಿದ್ವಿ, ವೈಟ್ ಎಳ್ಳು ತೊಗೊಂಡಿದ್ವಿ, ಕುಂಬಳೆ ಬೀಜ ತೊಗೊಂಡಿದ್ವಿ, ಸೂರ್ಯಕಾಂತಿ ಬೀಜ, ಗೋಡಂಬಿ. ಇಷ್ಟು ಐಟಮು ನಮ್ಮ ಬಾಡಿಗೆ ಇಷ್ಟೆಲ್ಲ ಐಟಮ್ ಬೇಕು. ನೋಡಿ ಎಷ್ಟೆಲ್ಲ ಇದೆ ನೋಡ್ಕೊಳ್ಳಿ. ಇದನ್ನು ಪೌಡ್ರ್ ಮಾಡೋದು ವಿಧಾನ ಹೆಂಗಂತ ಹೇಳ್ಕೊಡ್ತೀನಿ. ಫಸ್ಟ್ನೇದಾಗಿ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಒಂದೊಂದೇ ಐಟಮು